ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಭಾನುವಾರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಕೊಡು ತಡಿ, ಕಾರ್ ಬರ್ತದೆ. ಭಾನುವಾರ ಬೆಳಗ್ಗೆ ಎಲ್ಲರೂ ಕಾಲು ಸೂಪ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಪಾಪು ಕುಡಿತಾಳೆ. ಕುಡಿತೆ ಪಪ್ಪು? ನೀನು ಅಷ್ಟು ಖಾರ ಕುಡಿದ್ಬಿಟ್ರೆ ನಾನೇ ನೀನೇನು ಕೇಳ್ತಿ ಅದು ಕೊಡಿಸ್ಬಿಡ್ತೀನಿ. ಪಿಂಕ್ ಕಲರಾ? ಏನು ಪಿಂಕ್ ಕಲರ್? ಅದು ಹಾಕೋಬೇಡ ಬಾಯಿಗೆ. ಆಯಿತು, ಈಗ ಹೋಗ್ತಾ ಇದ್ದೀವಿ. ಆಯಿತು, ಹೋದ್ವಿ. ಬಟ್ ಅಲ್ಲಿ ಕಾಲು ಸೂಪ್ ಅಂಗಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ಅಲ್ಲೇ ಮಸಾಲೆ ದೋಸೆ ತಿಂದ್ಕೊಂಡು ಕೈಲಾಸಮಲ್ಲಿ ಬಂದ್ವಿ. ಅಲ್ಲಿಂದ ನಮಗೆ ಒಂದು ಸ್ವಲ್ಪ ಗೋಲ್ಡ್ ಗಿಫ್ಟ್ ತೊಗೋಬೇಕಿತ್ತು. ನನ್ನ ಪಾಪಗೆ ಬರ್ಡೇಗೆ ಕೊಡಬೇಕಿತ್ತು. ನಮ್ಮ ಭಾವ ಇದ್ದಾರಲ್ಲ, ಭಾವ ಅವ್ರ ಅಣ್ಣನ ಮಗು ಬರ್ಡೇಗೆ ಗಿಫ್ಟ್ ಕೊಡಬೇಕಿತ್ತು. ಹಾಗಾಗಿ ಬಂದ್ವಿ ಇಲ್ಲಿಗೆ ತೊಗೊಳ್ಳೋಣ ಅಂತ ರಾಜಲಕ್ಷ್ಮಿಯಲ್ಲಿ. ನೋಡಿ, ದೊಡ್ಡದಾಗೇನು ತೊಗೊಳಕ್ಕಾಗಿಲ್ಲ ಅಂದ್ರೂ ಏನಾದರೂ ಚಿಕ್ಕದಾಗಿ ತೊಗೋಬೋದಲ್ವಾ. ಗೋಲ್ಡ್ ಪ್ರೈಸ್ ಆಗಿರೋದು ನೋಡಿದ್ರೆ ನಿಜವೂ ನಮಗೇ ಭಯ ಆಗ್ತಿದೆ. ಅಂದರೆ ಏನು ತೊಗೊಳಕ್ಕಾಗಲ್ಲ ತುಂಬ ಅಲ್ವಾ. ಎಷ್ಟು ಮಾತ್ರ 50 ಲಕ್ಷ ಇದ್ರೂ ಇವಾಗ ಸ್ವಲ್ಪ ಗೋಲ್ಡ್ ಬರುತ್ತೆ ಅಷ್ಟಕ್ಕೆ. ಸೊ ತುಂಬ ಕಷ್ಟ ಇದೆ. ನಾನು ಈ ಥರದ್ದು ತೊಗೊಂಡೆ. ಪುಟಾಣಿದು ಓಲೆ ಬರುತ್ತಲ್ಲ, ಸಣ್ಣ ಮಕ್ಳಿಗೆ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳ ಹತ್ರನೂ ಈ ಥರದ್ದು 2-3 ಜೊತೆ ಇದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಅದು ಹಿಂಗೆ ಲೋಲಕ್ಕೆ ಹಿಂಗೆ ಬರುತ್ತಲ್ಲ, ಅದು ನೋಡಿ ಅವಳಿಗೆ ಹಾಕಿರೋದು. ಇದು ಮಲ್ಬಾರಲ್ಲಿ ತೊಗೊಂಡಿದ್ದು ನಾವು. ನಾನು ಸ್ಕೀಮ್ ಹಾಕಿದ್ದೆ, ಅದರಲ್ಲಿ ನಾನು ಬೈ ಮಾಡಿದ್ದು. ಈ ಅಂಗಡಿಗೆ ಬಂದರೆ ಇವಳನ್ನ ಕರ್ಕೊಂಬಂದರೆ ಇದ್ರ ಪಕ್ಕದಲ್ಲೇ ಟಾಯ್ ಶಾಪ್ ಇದೆ, ಆಯಿತಾ. ಇಲ್ಲಿಗೆ ಬರೋಕ್ಕೆ ಒಳಗೆ ಬಿಡೋದಿಲ್ಲ ಅವಳು. ಫಸ್ಟ್ ಅಲ್ಲಿಗೆ ಹೋಗಬೇಕು, ಟಾಯ್ ತೊಗೋಬೇಕು, ಮತ್ತೆ ಬರಬೇಕು. ಹಾಗೆ ಗೋಲ್ಡ್ ಬಾರ್ನ ನೋಡ್ತಾ ಇದ್ವಿ, ಮತ್ತು ಕಾಯಿನ್ಸ್ನು ನೋಡ್ತಾ ಇದ್ವಿ. ನಾನು ಸಜೆಸ್ಟ್ ಮಾಡೋದು, ಅಟ್ ದಿಸ್ ಮೂಮೆಂಟ್ ಗೋಲ್ಡ್ ಬೈಯಿಂಗ್ ಈಸ್ ವೆರಿ ವೆರಿ ರಾಂಗ್ ಮೂವ್ ಅಂತಲೇ ನನಗನ್ಸುತ್ತೆ. ನೀವು ಯಾರು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ. ಬಿಕಾಸ್ ಇದು ನೋಡಿಕೊಂಡು, ಯಾಕಂದರೆ ಜಾಸ್ತಿ ಆಗಿಬಿಟ್ಟಿದೆ, ತುಂಬ ಜಾಸ್ತಿ ಆಗಿದೆ ಪ್ರೈಸು, ವಿಚ್ ಈಸ್ ನಾಟ್ ಅಟ್ ಆಲ್ ವರ್ತ್ ಬೈ ಮಾಡೋದು ಈ ಮೂಮೆಂಟಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ. ನಾವು ಅಷ್ಟೇ, ಏನಂದರೆ ಏನೂ ತೊಗೊಳಕ್ಕಾಗಲ್ಲ ಬಿಡಪ್ಪ ಸಾಕತ್ಲಾಗೆ ಅನ್ನೋ ಥರ ಅನಿಸ್ಬಿಟ್ಟಿದೆ. ಮೊನ್ನೆ ನಿಯರ್ಲಿ 18,000 ರುಪೀಸ್ ಆಗಿಬಿಟ್ಟಿತ್ತು ಒಂದು ದಿವಸ. ಅದಾದಮೇಲೆ 17 ಬಂತು, 16 ಬಂತು, ಅದಾದಮೇಲೆ 15 ಆಗಿದೆ, ಈಗ 14ಗೆ ಬಂದು ನಿಂತಿದೆ. ನನ್ನ ಪ್ರಕಾರ ಒಂದು 9,000 ಆಗಬೇಕು. ಅದಕ್ಕಿನ್ನ ಕೆಳಗೆ ಇಳಿಸಲ್ಲ ಅವರು ಅಂತ ನನ್ನ ಅಂದಾಜಲ್ಲಿ. ಬಟ್ ಎನಿವೇಸ್, ಜನ ತೊಗೊಳ್ಳಿ ಬಿಡಲಿ, ಅದೇನು ಇಲ್ಲಿಗೆ ನಮಗೆ ಮಾತ್ರ ಆಗೋದಿಲ್ಲ ಅಲ್ಲ. ಬೇರೆ ಬೇರೆ ಕಂಟ್ರಿಯವ್ರು ಅಲ್ಲಿ ಶೇರ್ ಮಾರ್ಕೆಟಲ್ಲಿ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಅದು. ನೀವು ಜನ ತೊಗೊತಿದ್ದೀರಾ ಅಂದ್ಬಿಟ್ಟು ಅವ್ರು ಕಮ್ಮಿ ಮಾಡೋದು, ಜನ ತೊಗೊಳ್ಬಾರ್ದು ಅಂತ ಅವ್ರನ್ನ ಜಾಸ್ತಿ ಮಾಡೋದು, ಆ ಥರದ್ದು ಏನಿರಲ್ಲ ಇದರಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಗೋಲ್ಡು ಬೇರೆ ಕಂಟ್ರಿಯೆಲ್ಲ ತುಂಬ ಬೈ ಮಾಡ್ತಾ ಇದ್ದಾರೆ. ಹಾಗಾಗಿ ಕ್ವಿಂಟಲ್ಗಟ್ಟಲೆ ಗೋಲ್ಡ್ಗಳನ್ನ ಬೈ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಚೈನಾ ಜಾಸ್ತಿ ಗೋಲ್ಡ್ ಬೈ ಮಾಡ್ತಾ ಇರೋದು ಇವಾಗ ಅಟ್ ಪ್ರೆಸೆಂಟು. ಸೊ ಹಾಗಾಗಿ ಎಲ್ಲ ಕಡೆನೂ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಸೊ ಏನಂತ ಹೇಳಿದ್ರೆ, ತೊಗೊಳ್ಳೇಬೇಕು ಅನ್ನೋ ನೆಸೆಸಿಟಿ ಇದ್ದರೆ ತೊಗೋತಾರೆ, ಎಷ್ಟಾದ್ರೂ ಕೂಡ ನನಗೆ ಗೊತ್ತಿರೋಂಗೆ. ಬಟ್ ಒಂದು ಸರಿ ನೋಡಿಕೊಂಡು ತೊಗೊಳ್ಳೋದು ಒಳ್ಳೆಯದು. ಅಂದರೆ ಪ್ರೈಸ್ ರೇಂಜು ಏನು ಎತ್ತ ಆಗುತ್ತಾ ಏನು ಅಂತ. ಯಾಕಂದರೆ ಇವಾಗ ಮೊನ್ನೆ ಅಷ್ಟೇ ಬಜೆಟ್ ಇದಾಗಿರೋದಲ್ವಾ, ಬಜೆಟ್ ಮಂಡನೆ ಆಗಿರೋದು. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಸೆಟಲ್ ಡೌನ್ ಆದಮೇಲೆ ಬೈ ಮಾಡೋದು ಒಳ್ಳೆಯದು. ನಮಗೆ ಇದೊಂದು ಪುಟಾಣಿ ಗಿಫ್ಟಿಂಗ್ ಪರ್ಪಸ್ ಬೇಕಿತ್ತು. ಹಾಗಾಗಿ ತೊಗೊಂಡ್ವಿ ಇದನ್ನಿವಾಗ. ಹಾಗೆ ಪಾಪಗೊಂದು ಕಾಲು ಚೈನ್ ನೋಡಿದೆ, ಎಲ್ಲ ಕಿತ್ತೋಗುತ್ತೆ, ಅವಳ ಹತ್ರ ಹಾಕ್ಕೊಳ್ಳೋದು ಏನೋ ಯೂಸ್ ಇಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ವಿ. ಬೇಡ ಅಂತ ಹೇಳ್ಬಿಟ್ಟು. ಅವಳ ಹತ್ರನೇ ತುಂಬ ಇದೆ, ಅದನ್ನೇ ಹಾಕೋ ಅಂತ ಅಂದರು ಸೋಮಮೇಲೆ. ಬಟ್ ಹೋದಾಗೆಲ್ಲ ಏನಾದರೂ ನೋಡ್ತಾಯಿದ್ರೆ ಇಷ್ಟ ಆಗುತ್ತಲ್ಲ ತೊಗೊಳಕ್ಕೆ, ಅಷ್ಟೇ.
ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ಬೇಕಾರೆ ಒಂದು ಸ್ವಲ್ಪ ಮಟನ್ನು ಉಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ದಿನ ಆಗಿತ್ತು ನಾನು ಮಟನ್ ತಿಂದಿರೋ. ನಮ್ಮಮ್ಮ ಮಟನ್ ಸಾರು ತೊಗೊಂಡೋದ್ರೆ ಅದಕ್ಕೆ ಲಿವರ್ನ ಆ್ಯಡ್ ಮಾಡಿಬಿಡ್ತಾರೆ. ತುಂಬ ಲಿವರ್ ಹಾಕಿದ್ರೆ ಮಟನ್ ಸಾರು ಚೆನ್ನಾಗಿರಲ್ಲ. ಅಂದರೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ, ಬಟ್ ನನಗೆ ಇಷ್ಟ ಆಗೋಲ್ಲ. ಲಿವರ್ 1-2 ಇದ್ದರೆ ಓಕೆ. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಪ್ರೇಟಾಗಿ ಕೊಡ್ತಾರಲ್ವ ಎಲ್ಲದನ್ನು, ಅಷ್ಟೂ ತೆಗೆದುಬಿಟ್ಟು ಹಾಕಿಬಿಡ್ತಾರೆ ಸಾಂಬಾರಿಗೆ. ಅದು ಚೆನ್ನಾಗಾಗಲ್ಲ ಸಾಂಬಾರು. ಅದಕ್ಕೆ ನಾನು ತರೋದೇ ಇಲ್ಲ ಇನ್ಮೇಲೆ ಮಟನ್ನು. ನಂಗೆ ಬೇಕು ಅಂದರೆ ನಾನು ಆಚೆ ಹೋಗ್ಬಿಟ್ಟು ತಿನ್ಕೊಂಬರ್ತೀನಿ ಅಂತ ಹೇಳಿ ಜಗಳ ಮಾಡಿದ್ದೆ ಆವಾಗ ನಾನೊಂದು ಸಲ. ಅದಕ್ಕೇ ನಾನು ಮಟನ್ ತಂದರೆ ನಾನೇ ಮಾಡೋದು, ನೀನು ಮಾಡಲೇಬೇಡ, ನೀನು ಮುಟ್ಲೇಬೇಡ ಮಟನ್ ಸಾರನ್ನ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಮ್ಮನೇಲಿ ನಾನ್ ವೆಜ್ ಅಂತ ಬಂದರೆ ನಾನ್ ವೆಜ್ ನಾನೇ ಮಾಡೋದು. ಯಾವುದಾದ್ರೂ ಆಗಿರಲಿ, ಮಟನ್ ಚಿಕನ್ ಯಾವುದೇ ಆಗಿರಲಿ ನಾನ್ ವೆಜ್ ನಾನೇ ಮಾಡೋದು. ಈ ಸರಿನೂ ನಾನೇ ಮಾಡ್ತಾಯಿದ್ದೀನಿ. ನಂಗೆ ಏನಂದರೆ ಕೆಲವೊಂದು ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ ಇದ್ದೀನಿ ನಾನು. ಆ ಥರ ಅದು ಮಿಸ್ ಆಗಿಬಿಟ್ರೆ ಅಡುಗೆಲಾಗಲಿ ಇನ್ನೊಂದರಲ್ಲಾಗಲಿ ಅದು ಮಿಸ್ ಆಗಿಬಿಟ್ರೆ ನಂಗೆ ಒಂಥರ ತುಂಬ ಕೋಪ ಬರ್ತಿರುತ್ತೆ. ಇವಾಗ ಮಟನ್ ಮಾಡಿರೋದು ಎಷ್ಟೋ ದಿನ ಆದಮೇಲೆ, ನನಗೆ ಹತ್ತತ್ರ 4 ತಿಂಗಳಿದ್ದಾಗ ನಾನು ಮಟನ್ ಸಾಂಬಾರು ಮಾಡಿದ್ದು ನಂಗೆ ನೆನಪಿರೋದು. ಅದಾದಮೇಲೆ ಇವತ್ತೇ ತಂದಿರೋದು. ನೋಡಿ ಎಷ್ಟು ಗ್ಯಾಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಸರಿ ನಂಗೆ ಅದೇನೋ ಟೇಸ್ಟು ಚೇಂಜ್ ಆಗಿಬಿಟ್ರೆ ಅದು ತುಂಬ ಗ್ಯಾಪ್ ತೊಗೋತೀನಿ. ಅದು ಮರ್ತೋಗ್ಬೇಕು ನನಗೆ. ಅಯ್ಯೋ ಅವತ್ತು ಹಿಂಗಾಗಿತ್ತಲ್ಲ ಅಂತ ನೆನೆಸ್ಕೊತಾನೇ ಇರ್ತೀನಿ. ಇವನ್ ಚಿಕನ್ನು ಅಷ್ಟೇ. ಮತ್ತು ನನಗೆ ಈ ಮೂಮೆಂಟಲ್ಲಿ ನನಗೆ ಜಾಸ್ತಿ ಏನೂ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಅಲ್ವಾ. ಹಂಗಾಗಿ ಒಂದು ಸ್ವಲ್ಪ ಕಮ್ಮಿನೇ ಮಾಡಿದ್ದು ನಾನ್ ವೆಜ್ ಎಲ್ಲ ನಮ್ಮ ಮನೇಲಿ. ಇವಾಗ ನಾನು ಪ್ರೆಗ್ನೆಂಟ್ ಆದಮೇಲೆ ಸ್ಪೆಷಲಿ ಫಿಶ್ ಎಲ್ಲ ತಿಂತಾಯಿದ್ದೆ, ಬಟ್ ಮಟನ್ ಚಿಕನ್ ತಿನ್ನೋಕ್ಕಾಗ್ತಾರಲ್ಲ ಮಸಾಲೆ ಜಾಸ್ತಿ ಹಾಕ್ಕೊಂಡು. ಹಾಗಾಗಿ ಇವಾಗ ಮಟನ್ ಸಾರು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು. ನೋಡಿ ಮಟನ್ ಸಾರು ತುಂಬ ಮಸಾಲೆ ರಾಡಿ ಮಸಾಲೆ ಹಾಕ್ತಾರೆ ಕೆಲವರು. ಹಂಗೆ ಮಾಡೋದಲ್ಲ ಮಟನ್ ಸಾರು. ಮಟನ್ ಸಾರು ಹೇಗಿರಬೇಕಂದ್ರೆ ಒಂದು ಸ್ವಲ್ಪ ಮೀಡಿಯಮ್ ತೆಳ್ಳಗಿರಬೇಕು. ನೋಡಿ ರೆಡ್ ಮೀಟು ತುಂಬ ಒಳ್ಳೆ ಮಟನ್ನು, ಎಳೆ ಮಟನ್ ಒಂದೇ ವಿಷಲ್ ಹೊಡ್ಸಿರೋದು ನಾನು. ಅದಾದಮೇಲೆ ಒಂದು 10-15 ನಿಮಿಷ ಹಾಗೆ ಕುದಿಸಿರೋದು. ಫಸ್ಟಿಗೆ ನಾನು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಮಟನ್ನು ಇಷ್ಟೇ ಹಾಕಿರೋದು. ಎಣ್ಣೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಮೀಡಿಯಮ್ಮಾಗಿ ಹಾಕ್ತೀನಿ, ಆಯಿತಾ. ಯಾಕಂದರೆ ಮಟನಿಂದ ಕೂಡ ಎಣ್ಣೆ ಬಿಡುತ್ತೆ. ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡೋದು. ನೀವು ಹೇಗೆ ಬೇರೆಯವ್ರ ಮನೇಲಿ ಬೇರೆ ರೀತಿಯಲ್ಲಿ ಮಾಡ್ತೀರಾ. ಬಟ್ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಮಾಡಿರೋ ರೆಸಿಪಿ ತಿಂದಾಗಿಂದ ನಾನು ನೋಡಿರೋದು ಮಟನ್ ಸಾಂಬಾರು ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡೋದು. ಇದ್ರ ಜೊತೆ ನೀವು ಬೇಕಾದ್ರೆ ಒಂದು 1/2 ಟೊಮೊಟೊನೂ ಹಾಕ್ಕೋಬೋದು. ನಾನು ಟೊಮೊಟೊ ಹಾಕಿಲ್ಲ, ರುಬ್ಬಕ್ಕೆ ಹಾಕಿದ್ದೀನಿ. 1-2 ಆ ಕಡೆ ಈ ಕಡೆ ಪೀಸಿತ್ತು, ಅದು ನನಗೆ ಮೇಲೆ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಬಿಟ್ಟು ಒಂದು ಇಡೀ ಉಪ್ಪು ಕೊಂಡ್ರಿ, ಏನು ಹೆಚ್ಚು ಕಮ್ಮಿ ಹೆಂಗೆ ಹಾಕೋದು ಅದೆಲ್ಲ ಏನಿಲ್ಲ. ಒಂದು ಕೈಯಷ್ಟು ಹಾಕಬೇಕು. ಇವಾಗ ನಾನು ಹಾಕ್ತೀನಿ ನೋಡಿ, ಅಷ್ಟು ಉಪ್ಪು ಪರ್ಫೆಕ್ಟಾಗಿ ಹಿಡಿಯುತ್ತೆ. ಅರ್ಧ kg ಮಟನ್ ಇದು, ಆಯಿತಾ. ಒಳ್ಳೆ ಮಟನ್ ತೊಗೋಬೇಕು ಯಾವಾಗ್ಲೂ ಅಷ್ಟೇ. ಮಟನ್ ಎಷ್ಟು ಚೆನ್ನಾಗಿರುತ್ತೆ, ಮಟನ್ ಸಾಂಬಾರು ಅಷ್ಟು ಚೆನ್ನಾಗಾಗತ್ತೆ. ನೀವು ಮಟನ್ ಚೆನ್ನಾಗಿರೋದು ತೊಗೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ ತುಂಬ ಎಳೆಯೋದು ಅಲ್ಲ, ತುಂಬ ಬಲ್ತಿರೋದು ಅಲ್ಲ, ಈ ಥರ ತೊಗೋಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನೀವು ಎಲ್ಲ ಅಂಗಡಿನೂ ಒಂದೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತಲ್ಲ ಮಟನ್ ಎಲ್ಲಿ ಚೆನ್ನಾಗಿ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಮಾತಾಡೋದ್ರಲ್ಲೂ ಗೊತ್ತಾಗುತ್ತೆ, ಅವ್ರು ಕಡಿಯೋದ್ರಲ್ಲಿ ಗೊತ್ತಾಗುತ್ತೆ, ಅಲ್ಲಿ ನೇತಾಕಿರ್ತಾರಲ್ಲ ಅದನ್ನ ನೋಡೇ ನಿಮಗೆ ಗೊತ್ತಾಗುತ್ತೆ. ಇದು ಎಷ್ಟು ದೊಡ್ಡ ಕುರಿ ಹಾಕಿರ್ತಾರೆ ಕೆಲವೊಬ್ಬರು, ಅದೆಲ್ಲ ತುಂಬ ಬಲ್ತೋಗಿರುತ್ತೆ ಅಂತ ತೊಗೋಬೇಡಿ. ಇಲ್ಲೆಲ್ಲ ನೋಡಿ 0 ಫ್ಯಾಟ್ ಮಟನ್ ನಮಗೆ ಸಿಗೋದು, ಆಯಿತಾ. ಮೈ ಚಿಕನ್ ಆ್ಯಂಡ್ ಮೋರಲ್ಲಿ 0 ಫ್ಯಾಟ್, ಅಂದರೆ ಈ ಚರ್ಬಿ ಅವೆಲ್ಲ ಜಾಸ್ತಿ ಇರಲ್ಲ, ಎಲ್ಲೋ ಒಂದೊಂದು ಚೂರು ಇರುತ್ತೆ. ಆ ಥರದ್ದು ಅವರೇ ಇದು ಮಾಡೋದಲ್ವ, ಬ್ರೀಡ್ ಮಾಡೋದಲ್ವ ಅಂಥದ್ದು. ಇವಾಗ ನಾನು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಜಾಸ್ತಿ ಏನಾಗಲ್ಲ. ಮಟನಿಂದು ಏನಾದರೂ ನಿಮಗೆ ಬ್ಯಾಡ್ ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ ಅಂದರೆ ಅದೆಲ್ಲ ಹೋಗುತ್ತೆ. ಅರಿಶಿನ ಯಾವುದೇ ನಾನ್ ವೆಜ್ಗಾಗಲಿ ಜಾಸ್ತಿನೇ ಹಾಕೋದು ನಮ್ಮ ಮನೇಲಿ ಸ್ವಲ್ಪ ನಾವು. ಇವಾಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಮಟನ್ ಸಾರು ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋದಕ್ಕೂ ಫಸ್ಟು ಹಾಕಬೇಕು, ಆಯಿತಾ. ಚೆನ್ನಾಗಿರುತ್ತೆ, ಒಂಥರ ಸೂಪರ್ ಟೇಸ್ಟ್ ಬರುತ್ತೆ. ನೀಟಾಗೆ ಅದು ಮಟನ್ ಸಾರು ಪುಡಿ ಅದಕ್ಕೆ ಹಿಡ್ಕೊಂಡಿರುತ್ತೆ. ಇನ್ನು ಬೇರೆ ಯಾವುದು ನಾನು ಮಸಾಲೆ ಇಲ್ಲಿ ಆ್ಯಡ್ ಮಾಡ್ತಿಲ್ಲ ಎಟ್ ದಿಸ್ ಮೂಮೆಂಟ್. ಈಗ ನಾನು ಅದನ್ನು ಆ್ಯಡ್ ಮಾಡ್ತಿಲ್ಲ. ಈಗ ಜಸ್ಟು ಮಟನ್ ಸಾರು ಪುಡಿ, ಉಪ್ಪು, ಅದಾದಮೇಲೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಇಷ್ಟು ಹಾಕಿರೋದು. ಇದನ್ನು ಇವಾಗ ಒಂದೇ ವಿಷಲ್ನ ನೋಡಿಸಿರೋದು. ನೋಡಿ ಹಿಂಗೆ ಕೈಯಲ್ಲಿ ನಾನು ಅಳತೆ ಮಾಡಿಟ್ಕೊಂಡಿದ್ದೀನಲ್ಲ, ಅಷ್ಟನ್ನು ನೀವು ಹಾಕಿದ್ರೆ ಮುಗೀತು. ಅರ್ಧ kg ಮಟನ್ಗಾಗಲಿ 1 kg ಮಟನ್ ಆಗಲಿ ಒಂದು ಹಿಡಿ ಹಾಕಿ, ತುಂಬ ಸಖತ್ತಾಗಿ ಟೇಸ್ಟು. ಉಪ್ಪು ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಆಮೇಲೆ ನೀವು ಇದ್ರ ಜೊತೆ ಖಾರ ಎಲ್ಲ ಸೇರಿಸ್ಬಿಟ್ಟು ಒಂದೇ ಸರಿ ಖಾರ ಹಾಕ್ಬಿಟ್ಟು ವಿಷಲ್ ಹೊಡ್ಸಿದ್ರಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಗೊತ್ತಾ,
ಖಾರ ಸಪ್ರೇಟ್ ಆಗುತ್ತೆ, ನೀರು ಸಪ್ರೇಟ್ ಆಗುತ್ತೆ ಆಯಿತಾ. ಅದನ್ನು ಮತ್ತೆ ನೀವು ಕುದಿಸ್ಲೇಬೇಕಾಗತ್ತೆ. ಆ ಥರ ಮಾಡಬಾರ್ದು. ಯಾವಾಗಲೂ ಅಷ್ಟೇ ನಾನ್ ವೆಜ್ಗಳನ್ನ ಬರೀ ಪಾತ್ರೆಯಲ್ಲಿ ಮಾಡಿ ಎಷ್ಟು ಟೇಸ್ಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು, ನೀವು ಔಟ್ಸೈಡ್ ಹೋದಾಗ ನೀವು ನಾನ್ ವೆಜ್ ಮಾಡ್ತೀರಾ ನೋಡಿ, ಅದು ಬರೀ ಪಾತ್ರೆಯಲ್ಲಿ ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿದ್ದೀರಾ. ಅಂಥ ಮಟನ್ ಸಾಂಬಾರುಗಳು ತುಂಬ ಒಳ್ಳೆ ಟೇಸ್ಟು. ಆಮೇಲೆ ನಾನಿಲ್ಲಿ ಬಿಸಿ ಮಾಡಿಕೊಂಡ್ರು ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ತಣ್ಣೀರನ್ನ ಆ್ಯಡ್ ಮಾಡಬೇಡಿ ಯಾವುದೇ ಅಡುಗೆಗಾಗಲಿ. ನೀವು ವೆಜ್ ಆದರೂ ಮಾಡಿ, ನಾನ್ ವೆಜ್ ಆದರೂ ಮಾಡಿ, ನೀರನ್ನ ಆ್ಯಡ್ ಮಾಡೋ ಅಂಥ ಟೈಮ್ ಬಂದಾಗ ನೀವು ಸ್ವಲ್ಪ ಬಿಸಿ ಇರೋ ನೀರನ್ನು ಆ್ಯಡ್ ಮಾಡಿ. ಬೇಗ ಕುಕ್ ಆಗುತ್ತೆ ಅನ್ನೋದು ಒಂದು ವಿಷಯ. ಆದರೆ ಅದು ಬಿಸಿ ನೀರು ಹಾಕಿದ್ರೆ ಆ ಟೆಂಪ್ರೇಚರ್ಗೆ ಅದು ಹೊಂದ್ಕೊಳ್ಳುತ್ತೆ, ಅದು ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ ನೀಟಾಗಿ ಆಯಿತಾ. ಬಿಸಿ ನೀರು ಹಾಕೋದ್ರಿಂದ ಸಾಫ್ಟಾಗೆ ನಿಮಗೆ ಮಟನ್ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನಾನು ಒಂದೇ ವಿಷಲ್ ಹೊಡಿಸ್ತಿರೋದು, ಬಿಕಾಸ್ ಮಟನ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಅಂದರೆ, ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಮೈ ಚಿಕನ್ ಆ್ಯಂಡ್ ಮೋರಲ್ಲಿ ಅದೇ ಮಟನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಬೋನ್ ಪೀಸೇ ಬೇಕು, ನಲ್ಲಿನೇ ಬೇಕು ಅಂದರೆ ನಲ್ಲಿನೇ 1 kg ತೊಗೊಳ್ರಿ, ಅವರೇನು ಕೇಳೋದಿಲ್ಲ. ಅಷ್ಟು ಚೆನ್ನಾಗೇ ನಮಗೆ ಕೊಡ್ತಾರೆ. ಇವಾಗ ನೋಡಿ ಮಸಾಲೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕೊತ್ತಂಬರಿ ಹಾಕಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ನಾನಿಲ್ಲಿ ಚಿಕ್ಕದು 2 ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಂಡಿದ್ದೀನಿ ಫಸ್ಟು ಒಂದು ಸ್ವಲ್ಪ ಹೊತ್ತು. ಟೊಮ್ಯಾಟೊ, ಈರುಳ್ಳಿ, ಅದಾದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ. ತೆಂಗಿನಕಾಯಿ ಅಷ್ಟೇ ಜಾಸ್ತಿ ಹಾಕಬಾರ್ದು. ಇವಾಗ ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ, ಸಾಂಬಾರು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿನ ಅರ್ಧ ಹೋಳಂಗೆ ಹಾಕ್ಬಿಡೋದಲ್ಲ. ಸೊ ನಿಮಗೆ ಎಷ್ಟು ಮಟನ್ ತೊಗೊಂಡಿದ್ದೀರಾ, ಎಷ್ಟು ಆ ಕ್ವಾಂಟಿಟಿಗೆ ಏನು ಬೇಕು ಅಷ್ಟನ್ನು ಮಾತ್ರನೇ ಹಾಕಬೇಕು. ನಾನು ಸ್ವಲ್ಪ ಹಾಗೇ ಹೆಂಗೆ ಅಂದರೆ, ಇವಾಗ ಜನ ಜಾಸ್ತಿ ಬಂದಿದ್ದಾರೆ ಅಂದ್ಬಿಟ್ಟು ಮಸಾಲೆ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಟೊಮೆಟೊ ಜಾಸ್ತಿ ಹಂಗೆ ಹಾಕಲ್ಲ ನಾನು. ಆ ಮಟನಿಗೆ ಅದಕ್ಕೆ ಎಷ್ಟು ಬೇಕಿರುತ್ತೆ ಅಷ್ಟೇ. ಅಂದರೆ ಅರ್ಧ ಏನಾದರೂ ಉಳಿತು ಟೊಮೆಟೊ ಅಂದರೆ ಅದನ್ನು ಎತ್ತಬಿಟ್ಟು ಸೈಡಿಗೆ ಇಡ್ತೀನಿ, ಆ ಥರ ನಾನು. ಹಂಗೆ ಅಂದರೆ ದಟ್ಸ್ ಹೌ ನೀವು ಪರ್ಫೆಕ್ಟಾಗಿ ಕುಕ್ ಮಾಡಬೇಕು. ಪರ್ಫೆಕ್ಟಾಗಿ ನಿಮಗೆ ರುಚಿ ಸಿಗಬೇಕು ಅಂದರೆ ನೀವು ಆ ರೀತಿಯೇ ಮಾಡಬೇಕು. ಹಂಗೆ ಮಾಡಿದ್ರೇ ಅದು ರುಚಿ ಬರೋದು. ಉಪ್ಪು, ಹುಳಿ, ಖಾರ ಎಲ್ಲನೂ ಪರ್ಫೆಕ್ಟಾಗಿರ್ಬೇಕು. ಆವಾಗಲೇ ಒಂದು ಅಡುಗೆ ಅಥವಾ ಒಂದು ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ರುಚಿ ಬರೋದು. ಇವಾಗ ನಾನು ಕೊತ್ತಂಬರಿ ಹಾಕಿರೋದ್ರಿಂದ ಧನಿಯಾ ಪುಡಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ಮಟನ್ ಸಾರು ಪುಡಿ 2 ಚಮಚ ಹಾಕಿದ್ದೀನಿ, ಅದು ಮನೆಯಲ್ಲೇ ಮಾಡಿರೋದು. ಖಾರದ ಪುಡಿ 3 ಚಮಚ ಹಾಕ್ತಾಯಿದ್ದೀನಿ, ಬೇಕಾಗತ್ತೆ, ಯಾಕಂದರೆ ಮಸಾಲೆ ಹಿಡಿಬೇಕಲ್ಲ ಚೆನ್ನಾಗೆ, ಹಾಗಾಗಿ. ಇದಾದಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದು ಹಾಕಲ್ಲ, ಮನೇಲಿ ಮಾಡಿಟ್ಟಿರೋದು ಹಾಕಲ್ಲ. ಆ ಮೊಮೆಂಟಿಗೆ ಜಜ್ಜಿಬಿಟ್ಟು ಹಾಕೋದು, ಆ ರೀತಿ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಅಂಗಡೀಲಿ ಮಾಡಿರೋದು ಒಂಥರ ಇರುತ್ತೆ, ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಆಗೋಲ್ಲ ಅದನ್ನು ಬಳಸೋದಕ್ಕೆ. ಬೇರೆ ಚಿಕ್ಕ ಪುಟ್ಟ ಅಡುಗೆಗೆ ಬಳಸ್ಕೊತೀನಿ. ಮನೇಲಿ ನಮ್ಮಮ್ಮ ತುಂಬ ಇಲ್ಲಿ ಬರುತ್ತಲ್ಲ ಮಾರಿಕೊಂಡು, ಅಲ್ಲಿ ಅದನ್ನು ತೊಗೊಂಡು ಮನೇಲೇ ಮಾಡಿಟ್ಟಿರ್ತಾರೆ, ಅದನ್ನು ಚಿಕ್ಕ ಪುಟ್ಟ ಅಡುಗೆಗೆ ಬಳಸ್ಕೊತೀನಿ. ಬಟ್ ಮಟನ್ ಸಾರು ಚಿಕನ್ ಸಾರಿಗೆಲ್ಲ ಈ ರೀತಿ ಫ್ರೆಶ್ಶಾಗೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನೋಡಿ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ. ಚಕ್ಕೆ ಲವಂಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಉಳಿಯೋದು, ವರ್ಷ ಪೂರ್ತಿ ನಮ್ಮ ಮನೇಲಿ ಹಂಗೆ ಉಳ್ಕೊಂಡಿರುತ್ತೆ ಅದು. ಯಾವ ಅಡುಗೆಗೂ ನಾವು ಜಾಸ್ತಿ ಬಳಸೋದಿಲ್ಲ ಅದನ್ನು, ಅಷ್ಟೊಂದು ಮಸಾಲೆಗಳು ಇಷ್ಟ ಆಗೋಲ್ಲ. ಮತ್ತು ಇದಕ್ಕೆ ಹೆಸ್ರೇನು ಹೇಳ್ತಾರೆ ಅಂತಲೇ ನಂಗೆ ಮರ್ತೋಯ್ತು. ಇದು ತಿನ್ನೋಕ್ಕೆಲ್ಲ ನಾವು ಬಳಸ್ತೀವಲ್ಲ ಊಟ ಆದಮೇಲೆ, ಇದು ಅಜ್ವೈನ್ ಅಲ್ಲ ಅನಿಸುತ್ತೆ. ಕಮೆಂಟ್ ಮಾಡಿ ನಿಮ್ಗೆ ಅದ್ರ ಹೆಸರು ಗೊತ್ತಿದ್ರೆ, ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ಅದು ಸಡನ್ನಾಗೆ. ಬಟ್ ಇದು ಹಾಕಿದ್ರೆ ತುಂಬ ಒಳ್ಳೆ ಘಮ ಘಮ ಅನ್ನತ್ತೆ ಸಾಂಬಾರು. ತುಂಬ ಜಾಸ್ತಿನೂ ಹಾಕಬಾರ್ದು, ಒಂದು ಸ್ವಲ್ಪ ಅಷ್ಟೇ ಫ್ಲೇವರ್ಗೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿ ಒಂದು ಸರಿ ನೀವು. ನಾನು ಏನೇನು ತೋರಿಸ್ತೀನಿ ಅದೇ ಅಳತೆಯಲ್ಲಿ. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೀವು ಇನ್ನೂ ಆ್ಯಡ್ ಮಾಡ್ಬೋದು, ರುಚಿ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು 1 ಹಿಡಿ ಬೆಳ್ಳುಳ್ಳಿನ ಹಾಕಿರೋದು, ದಪ್ಪ ಇತ್ತದು, 1 ಸಾಕಾಯಿತು, ಹಾಗಾಗಿ 1 ಹಾಕಿದ್ದೀನಿ. ಅರ್ಧ kg ಮಟನ್ ಸಾಂಬಾರು ಆಗಿರೋದ್ರಿಂದ. ನೋಡಿ ನಮ್ಮ ಮನೇಲಿ ಮಟನ್ ಸಾಂಬಾರು ಪುಡಿ ನಾವು ಮಾಡಿಟ್ಕೊಂಡಿದ್ದಕ್ಕೆ ಇವಾಗ ಹೆಲ್ಪ್ ಆಯಿತು. ಇದೆಲ್ಲ ಏನಕ್ಕೆ ಅಂದರೆ, ಮತ್ತು ನನಗೆ ಪಾಪು ಎಲ್ಲ ಆದಮೇಲೆ ತುಂಬ ಕಷ್ಟ ಆಗಿಬಿಡತ್ತೆ. ಎಲ್ಲ ಮಟನ್ ಸಾರು ಪುಡಿ ಅದು ಇದು ಎಲ್ಲ ಅಂಗಡಿಯಿಂದ ತರೋಕ್ಕಾಗಲ್ಲ ಆ ಟೈಮಲ್ಲಿ. ಹಾಗಾಗಿ ನಾವು ಇವಾಗೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮಗಿನ್ನೇನು ನನ್ನ ಪಾಪು ಹುಟ್ಟಿ ಅದಾದಮೇಲೂ ಕೂಡ ಬಳಕೆಗೆ ಬರುತ್ತೆ ಚೆನ್ನಾಗೆ, ಏನೂ ತೊಂದರೆ ಇಲ್ಲ. ಮಟನ್ ಸಾರು ಪುಡಿ, ಆಮೇಲೆ ಇದು ಬೇಳೆ ಸಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ಮನೇಲಿ ನಾವೇ. ಈ ಸರಿ ಸ್ಪೆಷಲಿ ನಾನು ಮಾಡಿರೋದು ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು.
ಈಗ ಆಯಿತು ಗೈಸ್ ಎಲ್ಲ. ಇವಾಗ ಮಟನ್ ಬೇಯಿಸಿಟ್ಕೊಂಡಿರೋದು ಆಗಿದೆ. ಇವಾಗ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಹೇಗೆ ರುಬ್ಬಬೇಕು ನೀವು ಮಟನ್ ಸಾಂಬಾರಿಗೆ ಅಂತ ಹೇಳಿದ್ರೆ ನುಣ್ಣಗಿರಬೇಕು, ಪಾಯಸ ಥರ ಇರಬೇಕು. ಗಸಗಸೆ ಪಾಯಸ ಕುಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಹೇಳಿ, ಅಷ್ಟು ಅದಕ್ಕಿಂತನೂ ನುಣ್ಣಗಿದ್ರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಒಂದು 10 ನಿಮಿಷ ಕುದಿಸ್ಬಿಟ್ರೆ ಮಟನ್ ಸಾಂಬಾರು ಆಗೋಯ್ತು. ನಾನು ತಿನ್ನೋದೆಲ್ಲ ಎಲ್ಲೇನು ವೀಡಿಯೋ ಹಾಕೋಕ್ಕೆ ಹೋಗಿಲ್ಲ. ಇವಾಗ ಮಸಾಲೆನ ಸೇರಿಸ್ಬಿಟ್ಟು ಒಂದು 10-15 ನಿಮಿಷ ಕುದಿಸ್ಬಿಟ್ರೆ ಆಗೋಯ್ತು. ವಾಟರ್ ಲೆವೆಲ್ಲು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬಾ ಇರಬಾರ್ದು ಕಮ್ಮಿನೂ ಇರಬಾರ್ದು, ಆ ರೀತಿ ಒಳ್ಳೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯತ್ತೆ. ಓಕೆನಾ? ಸೊ ಐ ಹೋಪ್ ಈ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ನನಗೆ ನೆಕ್ಸ್ಟ್ ಟೈಮ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ತಿನ್ನೋದೆಲ್ಲ ಹಾಕೋಕ್ಕೆ ಹೋಗಿಲ್ಲ ನಾನು, ಸುಮ್ಮನೆ ಆ ರೀತಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್ ಗಾಯ್ಸ್.